ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್ ಬರ್ರಿ, ಇವತ್ತು ಬೆಳಿಗ್ಗೆ ಎಲ್ಲ ಕೆಲಸ ಮಾಡಿದಾದ್ಮೇಲೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ನಾವಾಗ ಸ್ನಾನ ಮಾಡಿಸಿ ರೆಡಿ ಮಾಡಿ ಕುಂದರ್ಸಿನಿ. ಇವಾಗ ನಾಷ್ಟ ಮಾಡಬೇಕು. ನಾಷ್ಟಕ್ಕೆ ಚಪಾತಿ ಮತ್ತು ಹೆಸರು ಕಾಳು ಪಲ್ಯ ಮಾಡೀನಿ. ಬಾಕ್ಸ್ ತೊಗೊಂಡು ಹೋದ್ರು ಇಬ್ಬರು. ಅವರಿಬ್ಬರು ಹೋದ್ಮೇಲೆ ಈಕಿ ಎದ್ಲು ಲಗುನ ಎದ್ದಿದ್ಲು ಇವತ್ತು. ಮತ್ತು ಈಕಿಗೆ ಸ್ನಾನ ಮಾಡಿಸಿದೆ, ಊರು ಕಟ್ ಮಾಡಿದೆ. ಹೆಂಗೆ ಕೂತಾಳ್ರಿ, ಇಳೆ ಬಿದ್ದಾಳಿಲ್ಲಿ. ಹೌದಾ, ಸ್ಟ್ರೇಟಾಗಿ ಕುಂದ್ರಂಗಿಲ್ಲ. ಎದ್ದು ಕುಂದ್ರೆ ಅಯ್ಯೋ ಉಸಿರು ಬಿಡ್ತಾಳೆ, ಸುಸ್ತಾಗ್ಯಾಳೇನ. ಇಬ್ಬರು ಫ್ರೆಶ್ ಅಪ್ ಆದ್ವಿ. ಈಕೆ ಸ್ನಾನ ಆಗೈತಿ, ನಾನು ಸ್ನಾನ ಮಾಡಿಲ್ಲ, ಇನ್ನು ಮಾಡ್ತೀನಿ. ಇಷ್ಟೊತ್ತನ ಸೈಲೆಂಟ್ ಅದ. ಬರ್ರಿ ನಾಷ್ಟ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹಂಗೆ ವಿಡಿಯೋಗೆ ಹೈಪ್ ಕೊಡಿರಿ. ಮಾತಾಡ್ಸಿದ್ರೆ ಮೈ ಮ್ಯಾಗ ಅಂತಾರಲ್ಲ, ಹಂಗಾಗಿ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನೋಡ್ರಿ. ಹೆಸರು ಕಾಳು ಪಲ್ಯ, ಚಪಾತಿ ಚಿಟ್ಟಿನಿ ಮೆತ್ತಗಿರ್ತಾವ ಅಂಥೇಳಿ. ಬಂದೆ ಇರಮ್ಮ. ಹಾಂ ಬಂದೆ ಆಯ್ತಿರು, ಬಂದೆ ಹಾಕ್ಕೊಂಬರಾಗತ್ತೀನಿ. ಹ್ಞೂ ನೋಡ್ರಿ, ಇಲ್ಲಿ ಇಡ್ತೀನಿ. ಮುಚ್ಚೋದಿಲ್ಲ ಐತಿ. ಆಗೈತಿ. ಫೋನ್ ಕಟ್ ಆಯ್ತು ಇದ್ದಕ್ಕಿದ್ದಂಗೆ. ಸೌತೆಕಾಯಿ ಮತ್ತು ಮೂಲಂಗಿನ ಹೆಚ್ಕೊತೀನಿ. ಹೆಚ್ಚಿ ತೊಳ್ಕೊಂಡು ಚಪಾತಿ ಜೊತೆಗೆ ನಾವೇ ತಿಂತೀವಿ. ರೆಡಿ ಆಯ್ತು ನೋಡ್ರಿ ಊಟದ ತಟ್ಟೆ. ಸೌತೆಕಾಯಿ, ಮೂಲಂಗಿ, ಹೆಸ್ರು ಕಾಳು, ಚಪಾತಿ ಇಷ್ಟು ಮಾಡೀನಿ. ಶೇಂಗಾ ಚಟ್ನಿ ಪುಡಿ ಐತಿ, ಬಟ್ ಅಷ್ಟು ಇಷ್ಟ ಆಗಲ್ಲ. ಬೇಕಂದಾಗ ಅಷ್ಟೇ ತಿನ್ಬೇಕು ಅನ್ಸುತ್ತೆ. ಎದು ಕಳದು ಚಪಾತಿ ತಿನ್ನಿಸ್ಲಾ? ಅಳ್ಬೇಡ, ತಿನ್ನಿಸ್ತೀನಿ ಈಗ. ಫ್ರೆಂಡ್ಸ್ ಬರ್ರಿ ನಾಷ್ಟ ಮಾಡೋಣ. ನಾಷ್ಟ ಊಟ ಎರಡು ಆಕೈತಿ. ಚಪಾತಿ ಮಾಡಿದ್ರೆ ಮಧ್ಯಾಹ್ನ ಹೊಟ್ಟೆ ಹಸಂಗಿಲ್ಲ. ಇವಾಗ ಒಂದು 10:15 ಆಗೈತಿ ಫ್ರೆಂಡ್ಸ್, ಟೈಮ್ ಆಗಿ. ಕೀಗೆ ಸ್ನಾನ ಮಾಡಿಸಿ ತಿನ್ನಿಸ್ಬೇಕಂದ್ರೆ ಲೇಟ್ ಆಯಿತು. ಹಂಗೆ ತಗೋ. ಅಯ್ಯೋ ಯಾಕೆ ಕೋಪ, ಯಾಕೆ? ಮಮ್ಮಿ ಬೂ ಬೇಕಾ? ಬೂ ತಿನ್ನಿಸ್ಲಾ? ಬೂ ಕುಡಿಸ್ಲಾ? ಉಲ್ಟಾ ಪಲ್ಟ. ಅರೆ ಸಾರಿ, ಫಸ್ಟ್ ನೀರು ಕುಡಿಸ್ಬೇಕ ನಿಂಗೆ? ಫಸ್ಟ್ ನೀರು ಕುಡಿಸ್ಬೇಕಾ? ನೀರಡಿಕೆ ಆಗಿತ್ತಾ? ಕೋಪ ಭಾಳ ಬಂದೈತಿ ಇವತ್ತು, ಯಾಕೋ ಇನ್ನು ಗೊತ್ತಿಲ್ಲ. ನಿನ್ನಂತರೂ ಫುಲ್ ಸಮಾಧಾನ. ಒಂದು ತುತ್ತು ತಿಂದು ಆಮೇಲೆ ಆಟ ಆಡ. ಒಂದು ತುತ್ತು ಬಾಯಿ ರುಚಿಗೆ ಹತ್ತು ಅಂದ್ರೆ ತಾನ ಕಂಟಿನ್ಯೂ ಆಗಿ ತಿಂತ. ಫಸ್ಟ್ ತುತ್ತು ಕಾಡಿಸ್ತಾಳ. ಹಸಿ ತರಕಾರಿ ಅಂತೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ನೀವು ಕೂಡ ಸೌತೆಕಾಯಿ, ಮೂಲಂಗಿ ಈ ರೀತಿ ಚಪಾತಿ ಮಾಡಿದಾಗ ತಿನ್ಬೋದು, ಮತ್ತು ಅನ್ನ ಸಾರಿನಾಗ ಕೂಡ ತಿನ್ಬೋದು ಸೌತೆಕಾಯಿ. ನನಗೆ ಚಪಾತಿ ರೊಟ್ಟಿ ಒಳಗೆ ಮೂಲಂಗಿ ತಿಂತೀನಿ, ಬಟ್ ಅನ್ನ ಸಾರಿನಾಗ ತಿನ್ನೋಕ್ಕಾಗಲ್ಲ. ಒಳ್ಳೆಯದು ಹೆಲ್ತಿಗೆ ಹಸಿ ತರಕಾರಿ. ನಾನು ತಿಂದ್ಬಿಡ್ತೀನಿ ಆಕೆ ಕೂಟಾಗ. ಹೊಟ್ಟೆ ಸಹಿತ ನನಗೂ ಟೈಮ್ ಆಯಿತು. ತಿಂದು ಮತ್ತೆ ಕಂಟಿನ್ಯೂ ಮಾಡಿ. ಈಗ ನೋಡಿರಿ ಫ್ರೆಂಡ್ಸ್, ನಮಿತಾ ಕೇಕ್ ತಿಂತಾಯಿದ್ಲು. 2 ಕೇಕ್ ತೊಗೊಂಬಂದಿದ್ರು, ಚಾಕ್ಲೇಟ್ ಕೇಕು. ಚೆನ್ನಾಗಿತ್ತು ಕೇಕ್ ಮಾತ್ರ. ಕೇಕ್ ಎದಕ್ಕೆ ತೊಗೊಂಬಂದಾರ ಏನು ಅಂತ ನೆಕ್ಸ್ಟ್ ಮುಂದೆ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ. ನವ್ಯಾಗ ನಾನು ಚಾ ಬ್ರೆಡ್ಡು ತಿನ್ನಿಸ್ತಾ ಇದ್ದೆ, ಆಕೆ ನಮಿತಾ ಕೇಕ್ ತಿಂತಾಯಿದ್ಲು. ನವ್ಯಾಗ ಕೇಕ್ ತಿನ್ಸಕ್ಕೆ ಹೋದೆ, ಬಟ್ ಆಕೆ ತಿನ್ನಲಿಲ್ಲ ಜಾಸ್ತಿ.
ಒಂದು ತುತ್ತಿಟ್ಟೆ ಅದನ್ನು ಹಂಗೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ಲು, ಜೋಲ್ ಸೋರಿಸ್ಕೊಂತ ಕೂತ್ಕೊಂಡ್ಬಿಟ್ಟಿದ್ಲು. ಹಂಗಾಗಿ ಮತ್ತು ನಾನೇ ತಿಂದುಬಿಟ್ಟೆ ಕೇಕು. ಜಾಸ್ತಿ ಏನು ಪದೇ ಪದೇ ತಂದು ತಿನ್ನಂಗಿಲ್ಲ, ಯಾವಾಗಾದ್ರೂ ಒಂದು ಸಲ ಕೇಳಿರ್ತಾಳೆ ಅವಾಗ ಅಷ್ಟೇ ಕೊಡಿಸಿರ್ತೀವಿ. ದಿನಾಲು ವಾರದಾಗ ಒಂದು ಸಲ ಹಿಂಗೆ ಕೊಡಿಸೋದಿಲ್ಲ, ಯಾವಾಗಾರು ಒಂದು ಸಲ ಅಷ್ಟೇ. ಬರ್ರಿ ಈಗ ಮತ್ತೆ ಕಂಟಿನ್ಯೂ ಆಗಿ ಮರುದಿನದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ತರಕಾರಿ ಎಲ್ಲ ಹೆಚ್ಕೊಳಕತ್ತೀನಿ, ನಾಷ್ಟ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕಲ್ಲ ಅಂತ ಹೇಳಿಬಿಟ್ಟು. ನೈಟು ಇದು ಬೆಳಿಗ್ಗೆ ಬೇಗ ಎದ್ದೀನಿ ಇವತ್ತು, ಯಾಕಂತಂದ್ರೆ ನಮ್ಮ ಮನೆಯವರು ಮನ್ಯಾಗ ಇದ್ದಿದ್ದಿಲ್ಲ. ಯಾಕಂದರೆ ಕೇಕ್ ತೊಗೊಂಬಂದಿದ್ರು ನೋಡ್ರಿ, ಅದಕ್ಕೆ ತೊಗೊಂಬಂದಿದ್ರು ಅಂತಂದ್ರೆ ನಮಿತಾಗ ಕೊಡಿಸಿದ್ರು. ಏನಿಲ್ಲ, ಅವರು ಆಫೀಸ್ ಕೆಲಸದ ಮ್ಯಾಗ ನಾಸಿಕ್ಕಿಗೆ ಹೋಗಿದ್ದರು 2 ದಿವಸ. ಹಾಗಾಗಿ ನಾನು ಕೂಡ ವಿಡಿಯೋ ಹಾಕೋಕ್ಕಾಗಲಿಲ್ಲ, ನನಗೂ ಕೂಡ ಕೆಲಸ ಇದು ಓದೋದು ಅದೆಲ್ಲ ಇತ್ತು. ಹಾಗಾಗಿ ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ, ಮತ್ತು ವಿಡಿಯೋನೂ ಅಷ್ಟು ಇದ್ದಿದ್ದಿಲ್ಲ, ಪ್ರೆಸೆಂಟ್ ವಿಡಿಯೋಗಳಾಯಿತು. ಅದಕ್ಕೆ ಅವ್ರು ಬಂದ ಮೇಲೇ ಹಾಕಿದ್ರಾಯ್ತು ಅಂತ ಹೇಳ್ಬಿಟ್ಟು ನಾನು ಹಂಗೆ ಸುಮ್ಮನೆ ಬಿಟ್ಟಿದ್ದೆ. ಇನ್ನೇನು ಓದ್ಕೊತ ಕೂತ್ಕೊಂಡಿದ್ದೆ ಮಧ್ಯಾಹ್ನ ಎಲ್ಲ ಫ್ರೀ ಇದ್ದ ಟೈಮ್ನೊಳಗೆ. ಹಂಗಾಗಿ ನೈಟೇನೋ ಒಂದು ಸ್ವಲ್ಪ ಲೇಟಾಗಿ ಮಲ್ಕೊಂಡಿದ್ದೆ. ಮತ್ತು ಬೆಳಿಗ್ಗೆನೂ ಕೂಡ ಒಂದು 5:30ಗೆ ಎದ್ದುಬಿಟ್ಟೆ. ನಮ್ಮ ಮನೆಯವರಿದ್ರೆ ಆರಾಮಾಗಿ ಒಂದು 6 ಗಂಟೆಗೆ ಎದ್ದು ಮಾಡಿ ಕೊಟ್ಟು ಕಳಿಸ್ಬೋದು. ಬಟ್ ಅವರಿಲ್ಲಲ್ಲ, ಹಾಗಾಗಿ ನಾನೇ ಹೋಗಿ ಆಕೆಗೆ ಬಿಟ್ಟು ಬರಬೇಕು ವ್ಯಾನ್ಗೆ. ಅದಕ್ಕೆ ಲಘುನ ಎದ್ದು ಮಾಡಿದ್ರಾಯ್ತು ಅಂಥೇಳಿ ಲಘುನ ಎದ್ದು ಮಾಡಾಕತ್ತೀನಿ. ನೋಡ್ಬೋದು ಫ್ರೆಂಡ್ಸ್, ತರಕಾರಿ ಎಲ್ಲ ಹೆಚ್ಕೊಳಕತ್ತೀನಿ. ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ರಾತ್ರಿನ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಪ್ರಿಪೇರ್ ಮಾಡಿರಲ್ಲ, ಮೈಂಡಲ್ಲಿ ಅಂದ್ಕೊಂಡಿರ್ತೀನಿ ನಾಳೆ ಬೆಳಿಗ್ಗೆ ಇದನ್ನು ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು. ಹಂಗಾಗಿ ಸಡನ್ನಾಗಿ ಪಟ ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಂಡು ಈಗ ನೋಡಿರಿ ಒಗ್ಗರಣೆ ಕೊಡಾಕತ್ತೀನಿ. ಅಲ್ಲಿ ಪಕ್ಕದಲ್ಲಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ, ಮತ್ತು ಅಕ್ಕಿನೂ ಕೂಡ ತೊಳೆದು ನೆನೆ ಇಟ್ಟಿನಿ, ಕುಡಿಯೋ ನೀರು ಹಾಕಿ. ಈಗ ಒಗ್ಗರಣೆ ಕೊಟ್ಟರೆ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ಟೊಮೆಟೊ ಬಾತ್ ಅಂತೂ ಸಖತ್ತಾಗಿತ್ತು, ರುಚಿಯಾಗಿ ಬಂದಿತ್ತು ಈ ಸಲ. ಒಂದೊಂದು ಸಲ ಹಂಗೆ ಸ್ವಲ್ಪ ಮಾಡಿರ್ತೀವಿ ನೋಡ್ರಿ, ಅವಾಗ ಭಾಳ ರುಚಿ ಬರ್ತೈತಿ. ಜಾಸ್ತಿ ಮಾಡ್ತೀವಲ್ಲ ಅವಾಗ ಒಂದು ಸ್ವಲ್ಪ ರುಚಿ ಕಡಿಮೆ ಆಗಿರ್ತೈತಿ. ಬಟ್ ಯಾವಾಗಲೂ ಆಗಿರಲ್ಲ, ಯಾವಾಗಾರು ಒಂದು ಸಲ ಆಗಿರ್ತೈತಿ. ಹಾಗೆ ಸ್ವಲ್ಪ ಈಗ ನಾವೇ 3 ಮಂದಿ ಅಲ್ಲ, ಹಾಗಾಗಿ ನಮಗೆ 3 ಮಂದಿಗೆ ನಮಿತಾಗ ಒಂದು ಸ್ವಲ್ಪ ಬಾಕ್ಸಿಗೆ ಕೊಟ್ಟು ಕಳಿಸಿ ಮತ್ತು ನಾವಿಬ್ಬರು ತಿನ್ನಕ್ಕಂತ ಮಾಡ್ಕೊಂಡಿದ್ದೆ. ಬಟ್ ಜಾಸ್ತಿನೇ ಆಗಿ ಉಳಿದಿತ್ತು ಫ್ರೆಂಡ್ಸ್. ಮಧ್ಯಾಹ್ನ ಅದನ್ನೇ ತಿನ್ಕೊಂಬಿಟ್ವಿ ನಾವು. ನೋಡ್ಬೋದು ಈಗ ಒಗ್ಗರಣೆ ಕೊಡಾಕತ್ತೀನಿ. ಮಧ್ಯಾಹ್ನಕ್ಕೂ ಜಾಸ್ತಿನೇ ಉಳಿದ್ಬಿಟ್ಟಿತ್ತು. ನಾನು ಒಂದು 2 ಬಟ್ಲ ಹಾಕಿದ್ರೆ ಕರೆಕ್ಟ್ ಆಕಿತ್ತದು, 2.5 ಬಟ್ಲ ಹಾಕಿಬಿಟ್ಟೆ ಅಕ್ಕಿನ. ಹಾಗಾಗಿ ಒಂದು ಸ್ವಲ್ಪ ಉಳಿದಿತ್ತು. ಮಧ್ಯಾಹ್ನ ಏನು ಜಾಸ್ತಿ ಊಟ ಮಾಡೋಕ್ಕಾಗಂಗಿಲ್ಲ. ಬೆಳಿಗ್ಗೆನ ಒಂದು ಸ್ವಲ್ಪ ಲೇಟಾಗಿನ ಊಟ ಮಾಡಿಬಿಟ್ಟಿರ್ತೀವಿ ನಾಷ್ಟಾನ. ನಾವೇ ಒಂದು ಸ್ವಲ್ಪ ಲೇಟಾಗಿ ಎದ್ದೇಳ್ತಾಳೆ, ಯಾರೂ ಇಲ್ಲಾಂದ್ರೆ ಇನ್ನೂ ಲೇಟಾಕಿ ಆರಾಮಾಗಿ ಎದ್ದೇಳ್ತಾಳೆ. ಒಂದು 10:30 11 ಗಂಟೆ ಆಗುತ್ತೆ ಒಂದೊಂದು ಸಲ, ಹಂಗೆ ನಿದ್ದೆ ಮಾಡ್ತಾಳೆ. ಬಟ್ ಒಂದೊಂದು ಸಲ 6 ಗಂಟೆಗೆ ಎದ್ದು ಕೂತ್ಕೊಂಡ್ಬಿಡ್ತಾಳೆ. ಹಂಗೂ ಹಿಂಗೂ ಕೂಡ ಅದಕ್ಕೆ ಹೆಂಗೆ ಎಚ್ಚರ ಆಯಿತು ಅಂದರೆ ವಾಪಸ್ ಮಲ್ಗೋದೇ ಇಲ್ಲ. ಮತ್ತು ಈಗ ಮನ್ಯಾಗ ನಮ್ಮ ಮನೆಯವರು ಇದ್ದಿದ್ದಿಲ್ಲ, ನಮಿತಾನೂ ಇದ್ದಿದ್ದಿಲ್ಲ ನೋಡ್ರಿ. ಹಂಗಾಗಿ ನಾನು ಆಕಿನ ಸ್ಕೂಲಿಗೆ ಹೋಗಿ ಬಿಟ್ಟು ಬಂದು ಎಷ್ಟೊತ್ತಿನ ಮಟ್ಟ ಮಲ್ಕೊಂಡಿದ್ಲು. ಹಾಗಾಗಿ ಮಧ್ಯಾಹ್ನ ಇದು ಬೆಳಿಗ್ಗೆ ನಾಷ್ಟ ಲೇಟಾಗಿ ತಿಂದ್ಬಿಡ್ತೀವಿ, ಇನ್ನು ಮಧ್ಯಾಹ್ನ ಹೊಟ್ಟೆನ ಹಸ್ವಂಗಿಲ್ಲ. ಮಕ್ಕಳು ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ತಿಂತೀವಿ ನೋಡ್ರಿ, ಒಂದು 5 ಗಂಟೆ 6 ಗಂಟೆ ಟೈಮ್ನೊಳಗೆ ಹೊಟ್ಟೆ ಹಸುವಾದಂಗೆ ಆಕೈತಿ. ಆವಾಗ ಏನಾರು ತಿಂದ್ರಾಯ್ತು ಅಂತ ಅಂದ್ಕೊಂಡಿದ್ದೆ. ಬಟ್ ಟೊಮೆಟೊ ಬಾತ್ ಉಳಿದಿತ್ತಲ್ಲ, ಅದನ್ನೇ ಬಿಸಿ ಮಾಡ್ಕೊಂಡು ಮೊಸರು ಬಜ್ಜಿ ಹಾಕ್ಕೊಂಡು ತಿಂದ್ವಿ. ಈಗ ನಾನು ಮೊಸರು ಬಜ್ಜಿಗೆ ಪ್ರಿಪೇರ್ ಮಾಡ್ತಾಯಿದ್ದೆ. ಈರುಳ್ಳಿ ಮತ್ತು ಕೊತ್ತಂಬರಿ ಹಚ್ಕೊಂಡೆ. ಇದು ಸೌತೆಕಾಯಿ ಇದ್ದರೆ ಸೌತೆಕಾಯಿನೂ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರ್ತಿತ್ತು. ಬಟ್ ಸೌತೆಕಾಯಿ ಹಿಂದಿನ ದಿವಸನ ಖಾಲಿ ಆಗಿಬಿಡ್ತು ಒಂದಿತ್ತು. ಈಗ ಇದು ಮೊಸರು ಹಾಕಿ ಇಟ್ಟೆ ಫ್ರೆಂಡ್ಸ್. ಅಷ್ಟರೊಳಗೆ ಇಲ್ಲಿ ಟೊಮೆಟೊ ಬಾತ್ ಕುದಿ ಬಂದಿತ್ತು. ಹಾಗಾಗಿ ಅದಕ್ಕೊಂದು ಅರ್ಧ ಲಿಂಬೆ ಹಣ್ಣಿಂದು ರಸನ ಹಿಂಡಿ ಮಿಕ್ಸ್ ಮಾಡಕತ್ತೀನಿ. ಮಿಕ್ಸ್ ಮಾಡಿ ಅದ್ರದ್ದು ಟೇಸ್ಟ್ ಹೆಂಗೆ ಬಂದೈತೆ ಅಂತ ನೋಡಾತಿದ್ದೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಆಗೈತೋ ಇಲ್ಲೋ ಅಂತೇಳ್ಬಿಟ್ಟು ಎಲ್ಲ ಕರೆಕ್ಟಾಗಿತ್ತು. ಮತ್ತು ಅದನ್ನು ಜೋರಾಗಿ ಇಟ್ಟು ಒಂದು 2 ವಿಸಲ್ ಕೂಗಿಸ್ಕೊಂಡ್ರೆ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ಅದು ರೆಡಿ ಆಗೋದ್ರೊಳಗೆ ಮೊಸರು ಬಜ್ಜಿಗೆ ಮಾಡ್ಕೊಂಡ್ರಾಯ್ತು ಅಂಥೇಳಿ ಆಲ್ರೆಡಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೆ. ಮೊಸರನ್ನ ಹಾಕ್ಕೊಳಕತ್ತೀನಿ. ನಮ್ಮ ಮನೆಯವರು ಹಿಂದಿನ ದಿವಸನ ಮೊಸರು ಹಾಲು ತಂದಿಟ್ಟಿದ್ರು ಎಕ್ಸ್ಟ್ರಾ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾನು ಕುಕ್ಕರ್ ಮುಚ್ಚಿಟ್ಟಿದ್ನಲ್ಲ, ಆ ಕುಕ್ಕರ್ ವೈಸರ್ ಇರುತ್ತೆ ನೋಡ್ರಿ, ಅದ್ರ ಮೇಲ್ಗಡೆ ಒಂದೇ ಒಂದು ಅಕ್ಕಿ ಅಗಳಿತ್ತು. ಆ ಅಗಳು ಇದ್ದಿದ್ದಕ್ಕೆ ಏರೆಲ್ಲ ಹೊರಗೆ ಬರಕತ್ತಿತ್ತು.
ಏನಾಗತೈತಿ ಅಂತ ನೋಡಿದೆ. ಅಕ್ಕಿದು ಓಪನ್ ಮಾಡಿ ನೋಡಿದೆ, ಅಕ್ಕಿದ ಅಗಳು ಅದ್ರ ಮೇಲೆ ಕುಂತಿದ್ದು ಅದು ಎಲ್ಲ ಏರು ಹೊರಗೆ ಬರಕತ್ತಿತ್ತು. ಹಾಗಾಗಿ ಅದನ್ನು ತೆಗೆದು ಮತ್ತು ಮುಚ್ಚಿಟ್ಟೆ. ಬಟ್ ಗ್ಯಾಸ್ನ ಆನ್ ಮಾಡೋದೇ ಮರ್ತುಬಿಟ್ಟೀನಿ. ಮತ್ತು ಆಮೇಲೆ ನೋಡಿದ ಮೇಲೆ ಮತ್ತು ಹಿಂದಿನ ಒಲಿನ ಆನ್ ಮಾಡಿಟ್ಟೆ. ಹಿಂಗೆ ನೋಡ್ರಿ, ಡಬಲ್ ಕೆಲಸ ಮಾಡ್ತಿರ್ತೀವಿ. ಏನು ಮಾಡ್ತಿರ್ತೀವಿ ಅನ್ನೋದು ಒಂದೊಂದು ಸಲ ಲಕ್ಷ್ಯನೇ ಇರೋಂಗಿಲ್ಲ ನಮಗೆ. ಒಲಿ ಆಫ್ ಮಾಡೀನಿ, ಮತ್ತು ಹೊಳ್ಳಿ ಆನ್ ಮಾಡಬೇಕು ಅನ್ನೋದು ಲಕ್ಷಣ ಇಲ್ಲ. ಹಿಂಗೆ ಡಬಲ್ ಟಾಸ್ಕ್ ಮಾಡ್ತಿರ್ತೀವಿ ಅಡುಗೆ ಮನ್ಯಾಗ. ಒಂದು ತಪ್ಪತ್ಲೆ ಒಂದು ಕೆಲಸ ಮಾಡ್ತಿರ್ತೀವಿ ನೋಡ್ರಿ. ಅವಾಗ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗಿ ಬಿಟ್ಬಿಟ್ಟಿದ್ದೆ. ಮತ್ತು ಅದು ನೆನಪಾಯಿತು, ನೋಡಿದೆ ಒಲಿನ ಉರಿತಾ ಇದ್ದಿಲ್ಲ. ಈಗ ನೋಡ್ರಿ, ಮುಂದ್ಗಡೆ ಇಟ್ಟಿದ್ನಲ್ಲ ದೊಡ್ಡ ಒಲೆ ಮೇಲೆ, ಅದು ಆಗ ನಾವು ಆನ್ ಮಾಡಿದ್ವಿ ಅಂದ್ರೆ ಭಗ್ ಅಂತ ಹೇಳ್ಬಿಟ್ಟು ಒಂಥರ ಸೌಂಡ್ ಬರ್ತೈತಿ. ಅದಕ್ಕೆ ನಾನು ಏನು ಮಾಡ್ತೀನಿ, ಯೂಸ್ ಮಾಡಿರೋ ಒಲೆ ಬಿಟ್ಟು ಯೂಸ್ ಮಾಡದೇ ಇರೋ ಒಲೆ ಮೇಲೆ ಇಟ್ಟು ಆನ್ ಮಾಡ್ತೀನಿ. ಆವಾಗ ಅದು ಯಾವುದೇ ಥರ ಸೌಂಡ್ ಬರೋಂಗಿಲ್ಲ. ಈಗ ನೋಡಿರಿ, ಮೊಸರು ಬಜ್ಜಿ ರೆಡಿ ಆಯಿತು. ಮತ್ತು ಕುಕ್ಕರ್ನು ಕೂಡ ಹಿಂದಿಟ್ಟೆ. ಅದು ವಿಸಲ್ ಕೂಗುತ್ತೆ, 2 ವಿಸಲ್ ಕೂಯ್ತು ಅಂದರೆ ಸಾಕು, ರೆಡಿ ಆಕೈತಿ. ಈಗ ಮೊಸರು ಬಜ್ಜಿನ ಹಾಕಿಟ್ಬಿಟ್ಟೆ. ಮತ್ತು ಅವಸರ ಆಗುತ್ತಾ ಹೋಗೋ ಟೈಮ್ನಾಗ ಅಂಥೇಳಿ ಮೊಸರು ಬಜ್ಜಿ ಹಾಕಿಟ್ಟೆ. ಮತ್ತು ಇನ್ನೇನು ಮಿಕ್ಕಿದ ಮೊಸರು ಇತ್ತಲ್ಲ, ಅದನ್ನು ಒಂದು ಸ್ಟೀಲಿನ ಬಾಕ್ಸ್ನಾಗ ಹಾಕಿ ಫ್ರಿಜ್ನಾಗಿಟ್ಟು ಇಟ್ಬಿಡ್ತೀನಿ. ಯಾಕಂದ್ರೆ ಬಿಸಿಲು ಇರುತ್ತೆ ನೋಡ್ರಿ, ಮೊಸರು ಆಯಿತು, ಹಾಲಾಯಿತು, ಕೆಟ್ಟುಬಿಡ್ತೈತಿ ಈಗ ಬೇಗ. ಇಲ್ಲಿ ನೋಡ್ಬೋದು, ಒಂದು ವಿಸಲ್ ಕೂಗಿತು ಆಲ್ರೆಡಿ. ಎಲ್ಲ ಹೆಚ್ಕೊಂಡಿದ್ದು ನೋಡ್ರಿ, ಅದು ಗ್ಯಾಸಿನ ಕಟ್ಟಿ ಒಂದು ಸ್ವಲ್ಪ ನೀರು ಬಿದ್ದು ಗಲೀಜು ಥರ ಕಾಣಿಸ್ತಿರ್ತೈತಿ. ಅದನ್ನಾಗಿಂದಾಗ ಒರೆಸ್ಕೊಂಡ್ಬಿಟ್ಟೆ. ಲಘು ಎದ್ದಿದ್ದೆ ನೋಡ್ರಿ, ಕೆಲಸನೂ ಲಘು ಆಯಿತು, ಅಡುಗೆನೂ ಲಘು ಆಯಿತು. ಮತ್ತಿನ್ನೂ ಎಷ್ಟೊಂದು ಟೈಮ್ ಉಳಿದಿತ್ತು. ನಮಿತಾ ಬೇರೆ ಸ್ನಾನ ಮಾಡ್ಕೊಂಬಂದು ರೆಡಿ ಆಗಕತ್ತಾಳೆ. ಆಕಿನೂ ಆರಾಮಾಗಿ ರೆಡಿ ಆಗತ್ತಿದ್ಲು. ಯಾಕಂದ್ರೆ ಇನ್ನೂ ಟೈಮ್ ಭಾಳ ಇತ್ತು. 7 ಗಂಟೆ ಅಂದ್ರೆ ಹೋದ್ರೆ ನಡಿತೈತಿ, 7-7:05 ಹೋದ್ರೆ ನಡಿತೈತಿ. ಬಟ್ ಒಂದೊಂದು ಟೈಮ್ ಬೇಗ ಬಂದುಬಿಡ್ತೈತಿ ವ್ಯಾನು, ಒಂದೊಂದು ಟೈಮ್ ಲೇಟ್ ಆಗಿಬಿಡ್ತೈತಿ. 7:10-15 ಹಿಂಗೆ ಬರ್ತಾರೆ. ನಾವು ನೋಡಿದ್ರೆ 7ಕ್ಕೆ ಹೋಗಿ ನಿಂತ್ರೆ ಸುಮ್ಮನೆ ಅಲ್ಲಿ ವೇಸ್ಟ್ ಆಗುತ್ತೆ ಟೈಮು, ಸುಮ್ಮನೆ ಕಾಯ್ಕೊಂತ ನಿಂದ್ರದಂಥೇಳಿ ಆಕಿನೂ ಆರಾಮಾಗಿ ರೆಡಿ ಆಗತ್ತಿದ್ಲು. ಮುಖಕ್ಕೆ ಅದೇ ಒಂದು ಸ್ವಲ್ಪ ಇದನ್ನು ಹಚ್ಕೊತಾಳೆ, ಮಾಯ್ಶ್ಚರೈಸರ್. ಮುಖ ಒಂದು ಸ್ವಲ್ಪ ಡ್ರೈನೆಸ್ ಆಗಿಬಿಡ್ತೈತಲ್ಲ, ಹಂಗಾಗಿ ಸ್ವಲ್ಪ ಇದನ್ನು ಹಚ್ಕೊತಾಳೆ, ಏನಪ್ಪ ಅಂದರೆ ಮಾಯ್ಶ್ಚರೈಸರ್. ಅದು ಹಚ್ಕೊಂಡಾದ್ಮೇಲೆ ಒಂದು ಚಿಕ್ಕಿ ಇಟ್ಕೊತಾಳೆ ಐಲೈನರು. ಅದು ಏನು ಕಾಣೋದೇ ಇಲ್ಲ, ಹಂಗೆ ಹಚ್ಕೊತಾಳೆ. ಅಷ್ಟು ಚಿಕ್ಕದಾಗಿರುತ್ತೆ, ಕಾಣಲಾರ್ದಟ್ಟು ಹಚ್ಕೊತಿದ್ದಿ ಅಂತಂದು ಬೈತೀನಿ. ಆದ್ರೂ ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಹಚ್ಕೊತಾರೆ ಅಂತ ಸುಮ್ಮನೆ ಆಗಿಬಿಡ್ತೀನಿ. ಈಗ ರೆಡಿ ಆದ್ಲು. ಮತ್ತು ಆಕಿ ತಲೆ ಬಾಚ್ಬೇಕು ನೋಡ್ರಿ, 2 ಜುಟ್ಟು ಹಾಕಬೇಕು. ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು, ನಿಮ್ಮ ನಮಿತಾನ ಕೂದಲು ಚೆನ್ನಾಗಿ ಬೆಳಿತಾವೆ, ಕಟ್ ಮಾಡಿಸ್ಬೇಡ್ರಿ, ಮುಂದೆ ಹೇರು ಉದ್ದ ಬರಲಿ, ಆಕಿದು ಚೆನ್ನಾಗಿ ಕಾಣಿಸ್ತೈತಿ ಅಂತಂದು ಕಮೆಂಟ್ ಹಾಕಿದ್ರು. ಈಗ ನೋಡ್ರಿ, ಹೇರ್ ಉದ್ದ ಇದ್ರೆ ಟೈಮ್ ಜಾಸ್ತಿ ತೊಗೊತೈತಿ, ಒಂದು 5 ನಿಮಿಷ. ಹೇರ್ ಉದ್ದ ಇಲ್ಲ ಅಂದರೆ ಬೇಗ ಈ ರೀತಿ ಮೇಲೆ ಬಾಚಿ ಹೆಣದು ರಬ್ಬರ್ ಬ್ಯಾಂಡ್ ಹಾಕಿ ರಿಬ್ಬನ್ ಕಟ್ ಕಳಿಸ್ಬಿಡ್ಬೋದು. ಅದೇ ಹೇರ್ ಉದ್ದ ಇತ್ತು ಅಂದರೆ ಪೂರ್ತಿ ಬಾಚಿ ಹೆಣದು ಮತ್ತು ರಿಬ್ಬನ್ ಕಟ್ಟಿ ಕಳಿಸ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ, ಅಷ್ಟೇ, ಇನ್ನೇನಿಲ್ಲ. ನೋಡೋಣ ಹೆಂಗೆ ಆಕೈತಿ. ಇನ್ನೇನು 2 ವರ್ಷ, ಈಗ ಆಲೆ 8th ಮುಗಿಯಕ್ಕೆ ಬಂತು, ಇನ್ನೇನು 9th 10th ಅಷ್ಟೇ ಅಲ್ಲ, 2 ವರ್ಷ. ಆದಷ್ಟು ಕಟ್ ಮಾಡಿಸ್ಲಾರ್ದ ಇರೋಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ನಾನು ತಲೆ ಬಾಚ್ತಾ ಇದ್ದೆ, ಆಕಿ ಇದನ್ನು ಬಾಡಿ ಲೋಷನ್ ಹಚ್ಕೊಳಕತ್ತಿದ್ಲು. ಒಂಥರ ಡ್ರೈನೆಸ್ ಆಗಿರ್ತೈತೆ ನೋಡ್ರಿ, ಹಾಗಾಗಿ ಬಾಡಿ ಲೋಷನ್ ಹಚ್ಕೊಳಕತ್ತಾಳೆ ಕಾಲಿಗೆ, ಕೈಗೆ. ನಾನು ಕ್ಯಾಮ್ರಾದಾಗ ಹಾಕಿನಿ ಅನ್ನೋದು ಆಕಿಗೆ ಅಷ್ಟು ಲಕ್ಷಣ ಇಲ್ಲ, ಹಂಗೆ ಹಚ್ಕೊಳಕತ್ಬಿಟ್ಟ. ಆಮೇಲೆ ಹೇಳಿದ್ಲು, ಅಯ್ಯೋ ಕ್ಯಾಮ್ರಾ ಆನ್ ಐತಲ್ಲ ಮಮ್ಮಿ, ಕಾಲಿಗೆ ಲೋಷನ್ ಹಚ್ಕೊಳಕತ್ತಿದ್ದೆ ಅಂತಂದ್ಲು. ಇರಲಿ ಬಿಡು, ಸ್ಕರ್ಟ್ ಇತ್ತಲ್ಲ ಅಂತಂದು ನಾನು ಸುಮ್ಮನಾದೆ ಫ್ರೆಂಡ್ಸ್. ಈಗ ನೋಡ್ಬೋದು, ಟೊಮೆಟೊ ಬಾತ್ ರೆಡಿ ಆಯಿತು. ಈ ರೀತಿ ಬಿಸಿ ಇರುತ್ತೆ ನೋಡ್ರಿ. ಇವಾಗ ಇಂಥ ಟೈಮ್ನಾಗ ತಿನ್ನೋಕೆ ನಂಗೆ ಭಾಳ ಇಷ್ಟ ಆಕೈತಿ. ಬಟ್ ಅದು ಆರಿದ ಮೇಲೆ ತಿನ್ನೋಕೆ ಮನಸ್ಸಾಗಲ್ಲ, ಅಷ್ಟು ಬೇಗ ತಿನ್ನೋಕ್ಕೂ ಆಗೋದಿಲ್ಲ. ಒಂದು 7 ಗಂಟೆಗೆ 7-7:15 ತಿನ್ಬೇಕಂದ್ರೆ ಆಗೋದಿಲ್ಲ ಆ ಟೈಮಲ್ಲಿ. ಹಂಗಾಗಿ ಆರಿದ ಮೇಲೆನ ತಿಂತೀವಿ, ಇನ್ನೇನು ಮಾಡೋದು. ಯಾವಾಗಾರು ತಿನ್ನಬೇಕು ಅನ್ನಿಸ್ದಾಗ ನೈಟ್ ಟೈಮು, ಇಲ್ಲಾಂದ್ರೆ ರಜೆ ಇದ್ದಾಗ ಮಾಡ್ಕೊಂಡು ತಿಂತೀವಿ. ಚೆನ್ನಾಗಿ ಬಂದಿತ್ತು ಟೊಮೆಟೊ ಬಾತ್ ಮಾತ್ರ, ಟೇಸ್ಟ್ ಸೂಪರಾಗಿತ್ತು. ಅದ್ರ ಜೊತೆಗೆ ಮೊಸರು ಬಜ್ಜಿ ಮಾಡಿದ್ದು ನೋಡ್ರಿ, ಮೊಸರು ಬಜ್ಜಿನೂ ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿತ್ತು. ಕೆಲವೊಬ್ಬರು ಕಾಯಿ ಚಟ್ನಿ ಮಾಡ್ತಾರೆ, ಕೆಲವೊಬ್ಬರು ಮೊಸರು ಬಜ್ಜಿ ಮಾಡ್ತಾರೆ. ನಾನು ಯಾವಾಗ್ಲೂ ಮೊಸರು ಬಜ್ಜಿನ ಮಾಡೋದು, ಚಟ್ನಿ ಅಷ್ಟು ಮಾಡೋಂಗಿಲ್ಲ ಜಾಸ್ತಿ. ಕಾಯಿ ಚಟ್ನಿ ನೋಡಿರಿ ತುಂಬ ಹಾಕಿನಿ, 1-2 ಟೈಮ್ ತಿನ್ನಲಿ ಅಂತ ಹೇಳ್ಬಿಟ್ಟು.
ಹಾಕಿ ರೆಡಿ ಮಾಡಿದ್ವಿ. ಬ್ಯಾಗ್ ರೆಡಿ ಆಯ್ತು ಆಕಿದು. ನಾನು ಅದು ರಿಬ್ಬನ್ ನಿಗಿಸ್ತೀನಿ ಅಂದ್ರೆ ಬೇಡ ನೀನು ಬಾಕ್ಸ್ ಕಟ್ ನಡಿ, ಟೈಮ್ ಆಗುತ್ತೆ, ನೀ ಬಾಕ್ಸ್ ಕಟ್ಟು ನಾನು ಬಿಚ್ಕೊತೀನಿ ಅಂತಂದು ಅದನ್ನು ಮಾಡ್ಕೊತ ನಿಂತಿದ್ಲು. ಮತ್ತು ಹನಿದು ತೋರಿಸಿದ್ಮೇಲೆ ಒಂಚೂರು ಗಂಧ ಇಟ್ಕೊಂಡಿರ್ತಾಳೆ, ಅದು ಆಟ ಕಾಣಿಸ್ತಿರ್ತೈತಿ. ಹೊರಗೆ ನೋಡ್ರಿ ಆಲೆ ಬಿಸಿಲು ಬರೋಕೆ ಸ್ಟಾರ್ಟ್ ಆಗೈತಿ. ಬಿಸಿಲು ಬ್ಯಾಸ್ಗೆ ಅಂಕರ ಸಾಕತ್ತೈತಿ. ಬಿಸಿಲು ಭಾಳ ಐತಿ ಫ್ರೆಂಡ್ಸ್. ಇನ್ನೇನು ರೆಡಿ ಆದ್ಲು, ಅಕ್ಕಿನ ಬಿಟ್ಟು ಬರೋದು ಅಷ್ಟೇ ಕೆಲಸ ಈಗ ನನಗೆ. ನವ್ಯ ಮಲಗಿದ್ಲು ಇನ್ನೂ, ಹಾಗಾಗಿ ಕಿಲಿ ಹಾಕ್ಕೊಂಡು ಹೋಗಿದ್ದೆ. ಎದ್ರನ್ನ ಆಕೇನು ಎದ್ದು ಅಳೋದು ಇಳಿಯೋದು ಬೀಳೋದು ಆ ಥರ ಏನು ಮಾಡಲ್ಲ. ಎದ್ಲಂದ್ರೆ ಅಲ್ಲೇ ಹಾಸಿಗೆ ಮ್ಯಾಗನ ಇರ್ತಾಳೆ. ಆ ಧೈರ್ಯದ ಮ್ಯಾಗನ ನಾನು ಕಿಲಿ ಹಾಕ್ಕೊಂಡು ಆಕಿನ ಬಿಡಾಕೊಂತೀನಿ ಫ್ರೆಂಡ್ಸ್. ಅವರಪ್ಪ ಇದ್ರು, ಅವರಪ್ಪ ಹೋಗಿ ಬಿಟ್ಟು ಬರ್ತಿದ್ರು. ಬಟ್ ಅವರು ಊರಿಗೆ ಹೋಗಿದ್ರಲ್ಲ, ಹಾಗಾಗಿ ನಾನು ಹೊಂಟೀನಿ ಬಿಡಕ್ಕೆ ಆಕಿಗೆ. ಆಕಿನ ಬಿಟ್ಟು ಬಂದೆ ಫ್ರೆಂಡ್ಸು. ಬಿಟ್ಟು ಬಂದಮೇಲೆ ಮನೆ ಕೆಲಸ ಎಲ್ಲ ನನಗೆ, ಹಂಗಾಗಿ ಮನೆ ಕೆಲಸ ನೋಡ್ಬೋದು. ಫಸ್ಟು ನಾಷ್ಟ ಮಾಡಿದೆ, ಕಸ ಗುಡಿಸಿದೆ. ಪೂರ್ತಿ ಮನೆ ಎಲ್ಲ ಕಸ ಗುಡಿಸಿ ಪಾತ್ರೆ ಸ್ವಲ್ಪ ಇದ್ದು ತಿಕ್ಕಾಕೇನು ಹೋಗಲಿಲ್ಲ. ಸ್ವಲ್ಪ ಅದಾವಲ್ಲ, ಆಮೇಲೆ ಮತ್ತು ನಾಷ್ಟ ಮಾಡಿಂದ ತಿಕ್ಕಿದ್ರಾಯ್ತು ಅಂಥೇಳಿ ಹಂಗೆ ಇಟ್ಟಿದ್ದೆ. ಕಸ ಎಲ್ಲ ಗುಡಿಸಿ ನವೇ ಎದ್ದಿದ್ಲು, ಆಕಿಗೆ ಸ್ನಾನ ಮಾಡಿಸಿದೆ. ಸ್ನಾನ ಮಾಡಿಸಿ ನಾಷ್ಟ ಮಾಡಿಸಿ ನಾನು ನಾಷ್ಟ ಮಾಡಿ ಪಾತ್ರೆನ ತೊಳೆದು ಬಿಟ್ರಾಯ್ತು. ಇನ್ನು ಜಾಸ್ತಿ ಆಕ್ಕವು ಮತ್ತು ಅಂಥೇಳಿ ನಾಷ್ಟ ಮಾಡಿದ್ದು. ರಾತ್ರಿ ಒಂದಿಷ್ಟಿದ್ದು, ಅವೇನು ಭಾಳ ಇದ್ದಿದ್ದಿಲ್ಲ, 1-2 ತಟ್ಟೆ ಇಷ್ಟ ಇದ್ದು. ಹಂಗಾಗಿ ಅವನಷ್ಟು ತೊಳ್ಕೊಂಡ್ರಾತು. ಇನ್ನು ಮತ್ತು ಮಧ್ಯಾಹ್ನಕ್ಕೆ ಇನ್ನೂ ಜಾಸ್ತಿ ಆಗಿಬಿಡ್ತಾವೆ ಅಂಥೇಳಿ ಈಗ ಎಷ್ಟು ಅದಾವೆ ಅಷ್ಟು ಸಿಂಕ್ನಾಗಿದ್ದಿದ್ದು ತೊಳೆದು ಬಿಟ್ರಾಯ್ತು ಅಂತ ತೊಳೆಯಾಗತ್ತೀನಿ ಫ್ರೆಂಡ್ಸ್. ಆಮೇಲೆ ಮನೆ ದರಿದ್ರ ಹತ್ತತ್ತಂತಾರ, ಸಿಂಕಲ್ಲಿ ಜಾಸ್ತಿ ಪಾತ್ರೆಗಳನ್ನ ಇಟ್ಟರೆ ಮನೆಗೆ ದರಿದ್ರ ಹತ್ತತ್ತಂತ, ಮತ್ತು ಲಕ್ಷ್ಮೀ ನಿಂದ್ರಂಗಿಲ್ಲ ಅಂತ, ನಾನಾ ಥರದ್ದು ಸಮಸ್ಯೆಗಳು ಬರ್ತಾವೆ ಅಂತ ಹೇಳ್ತಾರೆ. ಅದಕ್ಕೆ ಆದಷ್ಟು ಬೇಗ ತೊಳ್ಕೊಂಬಿಟ್ರಾಯ್ತು ಅಂತ ತೊಳೆದೆ. ನೋಡಿರಿ, ಪಾತ್ರೆ ಎಲ್ಲ ತೊಳೆದ ಮೇಲೆ ಎಲ್ಲ ಸ್ವಚ್ಛ ಮಾಡಿದೆ. ಗ್ಯಾಸ್ ಸ್ಟವ್ ಎಲ್ಲ ಸ್ವಚ್ಛ ಮಾಡಿದೆ. ಇನ್ನು ಟೊಮೆಟೊ ಬಾತ್ ಐತಿ, ಮೊಸರು ಬಜ್ಜಿ ಐತಿ, ಎಲ್ಲ ಸ್ವಚ್ಛ ಮಾಡಿ ನೆಲ ಒರೆಸಿದೆ. ಮತ್ತು ಬಾಕ್ಸ್ ಮೇಲೆ ಎಲ್ಲ ಒರೆಸ್ಕೊಂಡೆ, ಕಸ ಗುಡಿಸಿದೆ. ಕಸ ಗುಡಿಸಿ ನೆಲ ಒರೆಸಿ, ಇವು ನೋಡಿರಿ, ಇವು ಧೂಳು ಆಗ್ಬಿಡ್ತಾವೆ. ಕಸ ಗುಡಿಸೋದಕ್ಕಿಂತ ಮುಂಚೆನೇ ಒರೆಸ್ಬಿಟ್ರೆ ಮತ್ತೆ ಧೂಳು ಬಂದು ಕುಂದಿರುತ್ತೆ. ಅದಕ್ಕೆ ಏನು ಮಾಡಿದೆ, ಫಸ್ಟ್ ಕಸ ಗುಡಿಸಿ ಆಮೇಲೆ ಇವನ್ನೆಲ್ಲ ಕ್ಲೀನ್ ಮಾಡಿದೆ. ನೋಡಿರಿ, ಕಿಟಕಿನೂ ಕ್ಲೀನ್ ಮಾಡಿಕೊಂಡೆ. ನವೇ ಇಲ್ಲಿ ನಿಂದಿರ್ತಾವಲ್ಲ, ಇಲ್ಲೆಲ್ಲ ಕಲಿ ಆಗಿರ್ತೈತಿ ಇದು. ಅದನ್ನು ಎಲ್ಲ ಒರೆಸ್ಕೊಂಡೆ. ಸೋಫಾ ಮೇಲೆ ಒರೆಸ್ಕೊಂಡಿನಿ. ನಮಿತಾ ಬಂದೇ ಬಿಟ್ಲು ಅಷ್ಟರೊಳಗೆ. ಹೀಗಾಗಿ ನಿನ್ನೆ ಅವ್ರ ಅಪ್ಪನ ಕಡೆ ಇದನ್ನು ಕೊಡಿಸ್ಕೊಂಡಿದ್ಲು, ಐಸ್ ಕ್ರೀಮ್ ತಿನ್ನಾಗತ್ತಾಳೆ. ನವ್ಯ ಇಷ್ಟೊತ್ತನಕ ಕೂತ್ಕೊಂಡಿದ್ಲು ಸೋಫಾದ ಮೇಲೆ. ಅದಕ್ಕೆ ನೆಲ ಒರೆಸಿದ್ನೆಲ್ಲ, ನೆಲ ತಂಪಾಗೈತಿ. ಈಗ ನೋಡಿರಿ, ಬಿಸಿಲು ಹಂಗೆ ಬಂದುಬಿಡ್ತೈತಿ, ಅಲ್ಲಿ ಮಠ ಹೊಕ್ಕೈತದ. ಅದಕ್ಕೆ ಆಕಿಗೆ ಐಸ್ ಕ್ರೀಮ್ ತಿನ್ನೋಣ ಬರ್ರಿ ಮಮ್ಮಿ ಅಂದ್ಲು. ಆಕಿಗೆ ನವ್ಯಾಗೂ ತಿನ್ನಿಸಿ ನೋಡ್ತೀನಿ ತಿಂತಾಳೋ ಇಲ್ಲ. ನಮಿತಾ ಅಂತ ತಿನ್ನಾಗತ್ತಾಳ. ನವ್ಯ ಐಸ್ ಕ್ರೀಮ್ ತಿಂತೀಯಾ? ಚಲೋ ಆತಲ್ಲ ನಿಂಗೆ ಉಳ್ಳಾಡಕ್ಕೆ. ನವಕ್ಕ ಎದ್ದ ಐಸ್ ಕ್ರೀಮ್ ತಿನ್ನ, ಐಸ್ ಕ್ರೀಮ್. ಬಾ ಐಸ್ ಕ್ರೀಮ್ ತಿನ್ನು ಬಾ, ಬಿಸಿಲು. ಬರ್ರಿ ಎಲ್ಲರೂ ಐಸ್ ಕ್ರೀಮ್ ತಿನ್ನಣ್ರಿ. ಹ್ಯಾಪಿ ಹೋಳಿ ಫ್ರೆಂಡ್ಸ್. ಇವತ್ತು ನಿನ್ನ ತಂದೈತೆ ಹಾಲೆ ಅರ್ಧ ಖಾಲಿ ಆಗೈತೆ ನೋಡ್ರಿ. ಎದ್ದಾಣವೇ ಎಬ್ಬಿಸ್ತೀರಿ ರಾಕಿ. ಯಾರದು ನಾವೇ? ನಾವೇ ಆಕರು ಬೇಬಿ, ಆಕರು. ಐ ತಿನ್ನಲ್ಲ ಇಂಥದ್ದೆಲ್ಲ, ಇಷ್ಟ ಆಗಲ್ಲ ಆಕಿಗೆ. ಖಾರದ್ದಾದ್ರೆ ಹೊಡಿತಾ, ಕಣ್ಣು ಮುಚ್ಕೊಂಡು ಬೇಸರದಿಂದ ತಿಂತಾವಳು. ಕ್ಲಾಪ್ಸ್ ಚೆನ್ನಾಗೈತೇನ? ಚೆನ್ನಾಗೈತೆ. ಜೊಲ್ಲ ಸುರಿಸ್ಬಿಡ್ತಾವೆ. ಈಗಾರ ಒರೆಸಿದ್ನೆಲ್ಲನ ಬಾಯಿ ಇದು ಕೈ ಬಾಯಿಗೆ ಹೋಗ್ತೈತಿ, ಮತ್ತು ನೆಲಕ್ಕೆ ಹೋಗ್ತೈತಿ. ಇಕ್ಕಿಲಿಂದ್ರನ ನೆಲ ಹೊಲಸಾಗದು ನಮ್ಮ ಮನ್ಯಾಗ, ಹೌದಿಲ್ಲ? ನೆಲ ತೋರಿಸಿದೆ. ಚೆನ್ನಾಗೈತಿ, ತಂಪು.